ತಾಲೂಕಿನಲ್ಲಿ ನಾನು ಸೇವೆ ಸಲ್ಲಿಸುತ್ತಿರುವಂತಹ ನೃಪತುಂಗ ಪದವಿ ಕಾಲೇಜಿನಲ್ಲಿ ಇರುವಂಥ ಸಂದರ್ಭದಲ್ಲಿ ನನ್ನ ಕೈಗೆ ಕಲಿತಂಥ ವಿಠಲ್ ಅವರು, ಆಮೇಲೆ ರಮೇಶ್ ಪಂಚಾಳ್ ಅವರು, ಆಮೇಲೆ ಶಿವಕುಮಾರ್ ಅವರ ಗೆಳೆಯರು ಕೂಡಿ ನನಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದಕ್ಕಾಗಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನನ್ನನ್ನು ಆಯ್ಕೆ ಮಾಡೋದಕ್ಕೆ ಭಾಳ ಖುಷಿಯಿಂದ ಇವತ್ತು ನಮ್ಮ ಮನೆಗೆ ಬಂದು ಎಲ್ಲ ವಿದ್ಯಾರ್ಥಿ ಬಳಗ ಇವತ್ತೇನು ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಇದು ಭಾಳ ಖುಷಿ ಅನಿಸ್ತಾ. ನನ್ನ ಬಗ್ಗೆ ನಾನು ಉಪನ್ಯಾಸಕ ವೃತ್ತಿಯ ಸಂದರ್ಭದಲ್ಲಿ ನನ್ನ ಬಗ್ಗೆ ಭಾಳ ಪ್ರಶಂಸನೀಯ ಮತ್ತು ಆಮೇಲೆ ಸಾಹಿತ್ಯದ ಬಗ್ಗೆ, ನನ್ನ ಕೃತಿಗಳ ಬಗ್ಗೆ ಹಲವಾರು ವಿಷಯಗಳನ್ನು ಇವತ್ತು ಮಾತನಾಡಿದ್ದಾರೆ. ಒಬ್ಬ ಗುರುವಿಗೆ ಇನ್ನೊಂದು ಏನು ಬೇಕಂತಂದರೆ, ನನ್ನ ಕೈಯೊಳಗೆ ಕಲಿತಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಇದೇ ನನಗೆ ಭಾಳ ಖುಷಿ ಕೊಟ್ಟಂಥದ್ದು. ನಾನು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದೇನೆ. ನನಗೆಲ್ಲಕ್ಕಿಂತ ಮುಖ್ಯವಾದಂಥ ಆಸ್ತಿ, ನನಗೆ ಯಾವ ಆಸ್ತಿ ಇಲ್ಲ, ನಾನು ಗಳಿಸಿದ್ದೇನೂ ಇಲ್ಲ. ನನ್ನ ವಿದ್ಯಾರ್ಥಿ ಬಳಗನೇ ನನಗೆ ಶಕ್ತಿ. ನನ್ನ ವೃತ್ತಿ ಜೀವನದಲ್ಲಿ ಒಂದು ಕಡೆ ಉಪನ್ಯಾಸಕ ವೃತ್ತಿ 10 ವರ್ಷ ಮಾಡಿದ್ರೆ 28 ವರ್ಷ ಪ್ರಾಥಮಿಕ ಶಾಲಾ ಶಿಕ್ಷಕ, ಒಟ್ಟಾರೆ 30 ವರ್ಷಗಳ ಸುದೀರ್ಘದ ಶಿಕ್ಷಕ ವೃತ್ತಿ ಮತ್ತು 35 ವರ್ಷಗಳ ಸಾಹಿತ್ಯದ ಒಡನಾಟ, 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದು, ಸೇಡಂ ನೆಲ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಭಿನ್ನವಾದಂತಹ ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ಬೋದು, ಮಾನ್ಯುಮೆಂಟ್ಸ್ ಸಂಬಂಧಪಟ್ಟಂತೆ, ಸ್ಮಾರಕಗಳು, ಐತಿಹಾಸಿಕ ಸ್ಮಾರಕಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳ ಕುರಿತು ನಾನು ಪುಸ್ತಕವನ್ನು ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯ ನೆಲದ ಸೇಡಂ ನೆಲದ ಕೀರ್ತಿ ಭಾಳಷ್ಟು ಜನ ಸಹಕಾರ ಕೊಟ್ಟರು. ಎಲ್ಲ ತಾಲೂಕಿನ ಸಮಸ್ತ ಜನತೆಗೆ ನಾನು ಮತ್ತು ತಾಲೂಕಿನಲ್ಲಿ ನನ್ನ ಕೈದ ಓದಿದಂಥ ವಿವಿಧ ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದು ನನಗೆ ಸಿಗುವಂಥ ಸನ್ಮಾನ ನನ್ನ ಮಕ್ಕಳಿಗೆ ಸಲ್ಲಬೇಕು ಅನ್ನುವಂಥದ್ದು ನನ್ನ ಆಸೆ. ನನ್ನ ಕೈಯೊಳಗೆ ಕಲಿತಂಥ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಸಲ್ಲಬೇಕು. ಯಾಕಂದರೆ ನಾನು ಬೇರೆ ಬೇರೆಯವರಿಗೆಲ್ಲ ಬೇರೆ ಬೇರೆ ಆಸ್ತಿ ಇರ್ಬೋದು, ನನಗಿರುವಂಥದ್ದು ಆಸ್ತಿ ವಿದ್ಯಾರ್ಥಿ ಬಳಗ, ನನ್ನ ಶಿಷ್ಯ ಬಳಗ. ಅವರಿಗೆ ಖುಷಿಯಾಗ್ಯದ. ನನಗೆ ಒಟ್ಟ ಪುರುಸತ್ತಿಗೇನಿಲ್ಲ. ಮುಂಜಾನೆ ಸಂಜೆ ತನಕ ಫೋನ್ಗಳು, ಸಂದೇಶಗಳು, ಅಲ್ಲಿ ಶಾಲೆಗೆ ಬರ್ತಾರೆ ಮತ್ತು ಮನೆಗೆ ಬರ್ತಾರೆ. ಈ ರೀತಿ ಆದಂಥ ಸನ್ಮಾನಗಳು ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಪ್ರಥಮವೇ. ಹಿಂದೆಲ್ಲ ಸಾಹಿತ್ಯ ಸಮ್ಮೇಳನ ಎಲ್ಲ ಮಾಡಿದ್ವಿ. ಆದರೆ ಕಲಬುರಗಿ ಅನ್ನುವಂಥದ್ದು ಸೇಡಂ ತಾಲೂಕಿನ ಒಬ್ಬ ಹಿರಿಯ ಸಾಹಿತ್ಯ ಸಂಶೋಧಕ ಅಂತ ನನ್ನನ್ನು ಗುರುತಿಸಿ ಸಮ್ಮೇಳನ ಅಧ್ಯಕ್ಷ ಮಾಡಿದಂಥ ಕಸಪ ಎಲ್ಲ ಪದಾಧಿಕಾರಿಗಳು, ವಿಜಯಕುಮಾರ್ ತೇಗಲ್ತಿಪ್ಪಿ, ಪಾಟೀಲರು ತೇಗಲ್ತಿಪ್ಪಿ ಅವರು ಉತ್ತಮ ಸಂಘಟಕರು, ಯಾರು ದುಡಿತಾರವರನ್ನು ಗುರುತಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪದಾಧಿಕಾರಿಗಳು ಮಾಡಿದ್ದಾರೆ. ಅವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಗುರುತಿಸುವಂಥ ಕೆಲಸ ಮಾಡೋದು ಭಾಳ ಅಪರೂಪ, ಎಲ್ಲ ಕಡೆ ಮಾಡ್ತಾರೆ. ಆದರೆ ಇವ್ರದ್ದು ಅಚ್ಚುಕಟ್ಟಾದಂಥ ಒಂದು ಸತ್ಯದ ಮಾರ್ಗದಲ್ಲಿ ಅನೇಕ ವಿಷಯಗಳಿಗೆ ಅಥವಾ ಅನೇಕ ವಿಷಯಗಳನ್ನು ಕೊಟ್ಟು ಮಾತನಾಡಿಸೋದಾಗಿರ್ಬೋದು, ಇವೆಲ್ಲವನ್ನು ಮಾಡುತ್ತಿರುವಂಥ ನಮ್ಮ ಕಸಾಪ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದವನ್ನು ಸಲ್ಲಿಸ್ತೀನಿ. ಒಂದು ರೀತಿ ಅವರು ನನಗೆ ಈ ನಿಮ್ಮ ಬಳಗದಾಗೆ ಬಂದಂಗೆ ಆ ರೀತಿ ಸಣ್ಣ ವಯಸ್ಸು ಹಾಗೆ ಅವರು ಬೆಳೆದಂಥವ್ರು. ನೀವು ಬಂದು ನಮ್ಮ ಮನೆಗೆ ಬಂದು ಏನು ಸನ್ಮಾನ ಮಾಡಿದ್ರಿ, ನಾವು ಬಹುಶಃ ಇಲ್ಲಿಗೆ ಸನ್ಮಾನಕ್ಕೆ ನೀವು ಸೀಮಿತ ಆಗಬಾರ್ದು. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವು ಸಮ್ಮೇಳನಕ್ಕೆ ಬಂದರೆ ನನಗೆ ಅಷ್ಟೇ ಸಾಕು. ಯಾಕಂದರೆ ಸಮ್ಮೇಳನಕ್ಕೆ ಬರೋದ್ರಿಂದ ಏನಾಗ್ತದಂದರೆ ಇವೆಲ್ಲ ಆಹಾರ ತುರಾಯಿ ಹೆಸರು ಅಲ್ಲಿ ಗೋಷ್ಠಿಗಳು ನಡೀತವ. ಎಲ್ಲ ಗೋಷ್ಠಿಗಳಲ್ಲಿ ನೀವು ಪಾಲ್ಗೊಂಡು ಒಂದಿಷ್ಟು ತಿಳ್ಕೊಂಡ್ರೆ ಜಿಲ್ಲೆಯ ಬಗ್ಗೆ, ನಾಡಿನ ಬಗ್ಗೆ, ನನ್ನ ಅಧ್ಯಕ್ಷ ನುಡಿ ಇರ್ಬೋದು, ಬೇರೆ ಬೇರೆ ವಿಶೇಷ ಉಪನ್ಯಾಸಕರು ಬರ್ತಾರೆ ಸಮ್ಮೇಳನದಾಗ, ಅವರನ್ನು ಆ ಗೋಷ್ಠಿಗಳಲ್ಲಿ ನೀವು ಸಕ್ರಿಯವಾಗಿ ಇಡೀ 2 ದಿನ ನೀವು ಭಾಗವಹಿಸಿದಾಗ ಮಾತ್ರ ಅದೇ ನನಗೆ ಸನ್ಮಾನ ಅಂತ. ಅದಕ್ಕೆ ದಯವಿಟ್ಟು ಮುಂದೆ ಯಾರಾದರೂ ಬಂದರೆ ಸೀದಾ ಸಮ್ಮೇಳನಕ್ಕೆ ಬರ್ಬೇಕಂತೇಳಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ಈ ರೀತಿ ನಿಮ್ಮ ಪ್ರೀತಿಗೆ ನಾನು ಮನದೇನಿಲ್ಲ ಅಂತಿಲ್ಲ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ, ನಮ್ಮ ಗುರುಗಳಿಗೆ ನಾವು ಎಷ್ಟು ಸಲ ಸನ್ಮಾನ ಮಾಡಿದ್ರು ಕಡಿಮೆ, ನಾನು ಮನೆಗೆ ಬರ್ತೇನೆ, ಮನೆಗೆ ಬರೋರಿಗೆ ಬೇಡ ಅಂತಂದ್ರೂ ಆಗಲ್ಲ. ಪ್ರೀತಿಯಿಂದ ಮನದೇನು. ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ
ಸರ್ ಮನೆಗೆ ಬರೋದಕ್ಕಿಂತ ನಾವೆಲ್ಲರೂ ಕೂಡಿ ಸಮ್ಮೇಳನಕ್ಕೆ ಹೋಗೋಣ ಅಂತ ಭಾವನೆಯನ್ನು ವ್ಯಕ್ತಪಡಿಸಿ ಅಲ್ಲಿ ಬಂದ್ರೆ ಸಾಕು. ಮತ್ತೆ ಅಲ್ಲಿ ಒಂದು ನಾವು ಶಕ್ತಿ ಇದ್ದಂಗೆ ಎಲ್ಲರೂ ಕನ್ನಡದ ರಥವನ್ನ ಒಬ್ಬೊಬ್ಬರು ಅಲ್ಲಿ ಕುಂತ ಅಲ್ಲಿ ಮೆರವಣಿಗೆ ಆಗ್ಬೋದು, ಗೋಷ್ಠಿಗಳಿರ್ಬೋದು, ಅಲ್ಲೆಲ್ಲ ವಿಚಾರ ವಿನಿಮಯಗಳು ನಡೀತಿರ್ತಾವ. ಎಲ್ಲರೂ ಪರಿಚಯ ಆಗ್ತದ, ಸಾಹಿತಿಗಳು ಬರ್ತಾರೆ, ದೂರ ದೂರದಿಂದ ಎಲ್ಲರೂ ಬರ್ತಾರೆ, ಎಲ್ಲ ತಾಲೂಕಾ ಮೂಲೆ ಮೂಲೆಯಿಂದ ಕನ್ನಡಾಭಿಮಾನಿಗಳು ಬರ್ತಾರೆ. ಅಂತ ಹಬ್ಬದಲ್ಲಿ ಪಾಲ್ಗೊಳ್ಳೋಲ್ಲ, ಆ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಬಹಳ ಖುಷಿ ಅನಿಸ್ತದೆ. ಅಂತ ಏನು ತಾಯಿ ಭುವನೇಶ್ವರಿ, ಕನ್ನಡ ಮಾತೆ, ಆಮೇಲೆ ಈ ನಾಡು ನುಡಿಯ ಏನು ಸೇವೆ ಅದರ ಬಗ್ಗೆ ಕುರಿತು ಚರ್ಚೆ ನಡೀತದೆ. ಇಂಥ ಒಂದು ಒಳ್ಳೆಯ ಪವಿತ್ರ ಈ ನುಡಿಜಾತ್ರೆಗೆ ನೀವೆಲ್ಲರೂ ಸಾಕ್ಷಿ ಆಗಬೇಕು. ಈ ಸಂದರ್ಭದಲ್ಲಿ ಇವತ್ತೇ ನಿಮ್ಮ ಮುಖಾಂತರ ನೀವು ಎಲ್ಲರಿಗೆ ತಿಳಿಸಿ ಈ ವಿಷಯವನ್ನು. ನಮ್ಮ ಗುರುಗಳಾಗ್ಯಾರ, ನಾವೆಲ್ಲರೂ ವಿದ್ಯಾರ್ಥಿ ಬಳಗ ಹೋಗಿ ಅಲ್ಲಿ ಸಮ್ಮೇಳನ ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನ ನಿಮಗೂ ಹೇಳ್ತೀನಿ. ಇನ್ನು ಮುಂದೆ ಬರೋರೆಲ್ಲ ಸಮ್ಮೇಳನಕ್ಕೆ ಬರ್ರಿ, ಈ ಮುಖಾಂತರ ಹೇಳ್ತೀನಿ. ನಿಮಗೆ ಇಲ್ಲಿ ತನಕ ಬಂದು ನಿಮ್ಮ ಪ್ರೀತಿಯ ಗೌರವ ಸನ್ಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ನೀವು ಇನ್ನಷ್ಟು ನನಗೆ ಹೇಗೆ ಗೌರವ ಕೊಟ್ಟರೆ ಮುಂದಿನ ಎಲ್ಲ ಸಾಹಿತಿಗಳಿಗೆ ಗೌರವ ಕೊಡಬೇಕು. ನೀವು ಸಹಿತ ಸಾಹಿತಿಗಳಾಗಬೇಕು ಮುಂದಿನ ದಿನಗಳಲ್ಲಿ. ನಿಮ್ಮ ಫೇಸ್ಬುಕ್ ಎಲ್ಲ ಕವನಗಳನ್ನು ನಾನು ನೋಡ್ತೀನಿ, ಬಹಳ ಖುಷಿ ಪಡ್ತೀನಿ. ನಾನು ಒಬ್ಬ ಗುರುವಿಗೆ ಇನ್ನೊಬ್ಬ ಶಿಷ್ಯ ಲೇಖಕನಾಗಿ ಗೌರವ ಎಂಬುದಂದರೆ ಅದು ಮತ್ತೆ ಬಹಳ ಖುಷಿ ಅನಿಸ್ತದೆ. ಮತ್ತೆ ನೀವು ನಿಮ್ಮ ಭವಿಷ್ಯತ್ತು ಉಜ್ವಲವಾಗಲಿ, ನಮ್ಮ ಕಣ್ಣೆದ್ರೆ ನಿಮ್ಮ ಸಾಧನೆ ನೋಡುವಂಥ ಭಾಗ್ಯ ನನಗೆ ಸಿಗಲಿ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶರಣಾರ್ಥಿ.